ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ತವರಿಗೆ ಬಂದ ಸಚಿವ ಈಶ್ವರ್ ಖಂಡ್ರೆಗೆ ಬೀದರ್ನಲ್ಲಿ ಭವ್ಯ ಸ್ವಾಗತ. ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಶಾಸಕ ಡಾ ಶೈಲೇಂದರ್ ಬೆಲ್ದಾಳೆ ಭೇಟಿ. ಪ್ರಧಾನಿ ಮೋದಿ ಸಾಧನೆ ಅಪಾರ, ದೇಶಕ್ಕೆ ಹೊಸ ದಿಕ್ಕು ನೀಡಿದ ನಾಯಕ ಭಗವಂತ್ ಖೂಬಾ. ವೇದಿಕೆ ಮೇಲೆಯೇ ಲಿಂಗಾಯತ್ ಮುಖಂಡರ ನಡುವೆ ಮಾತಿನ ಚಕಮಕಿ. ಸುದ್ದಿಯ ವಿವರಗಳು. ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಮೊದಲ ಬಾರಿಗೆ ತವರು ಜಿಲ್ಲೆ ಬೀದರ್ಗೆ ಆಗಮಿಸಿದ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಬೀದರ್ ವಿಮಾನ ನಿಲ್ದಾಣದಲ್ಲಿ ಭವ್ಯ ಹಾಗೂ ಆತ್ಮೀಯ ಸ್ವಾಗತ ಕೋರಲಾಯಿತು. ಸಚಿವರ ಆಗಮನದ ಹಿನ್ನೆಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಹೂಮಾಲೆಗಳು, ಹೂಗುಚ್ಛಗಳು ಮತ್ತು ಹೂವಿನ ಮಳೆಯೊಂದಿಗೆ ಸ್ವಾಗತಿಸಿ ಸಂಭ್ರಮ ವ್ಯಕ್ತಪಡಿಸಿದರು. ಕಾರ್ಯಕರ್ತರು ಜಯಘೋಷಗಳ ಮೂಲಕ ಸಚಿವರ ಆಗಮನವನ್ನು ಸಂಭ್ರಮದಿಂದ ಸ್ವಾಗತಿಸಿದರು. ಹಲವಾರು ಮುಖಂಡರು ಸಚಿವರಿಗೆ ಪುಷ್ಪಗುಚ್ಛ ನೀಡಿ ಶುಭ ಹಾರೈಸಿದರು. ಸಚಿವ ಈಶ್ವರ್ ಖಂಡ್ರೆ ಅವರು ಸ್ವಾಗತಕ್ಕೆ ಆಗಮಿಸಿದ ಅಭಿಮಾನಿಗಳು, ಕಾರ್ಯಕರ್ತರು ಹಾಗೂ ಜಿಲ್ಲೆಯ ಜನತೆಗೆ ಕೃತಜ್ಞತೆ ಸಲ್ಲಿಸಿ ತಮ್ಮ ಮೇಲೆ ಇಟ್ಟಿರುವ ವಿಶ್ವಾಸಕ್ಕೆ ತಕ್ಕಂತೆ ಜಿಲ್ಲೆಯ ಅಭಿವೃದ್ಧಿ ಹಾಗೂ ರಾಜ್ಯದ ಗ್ರಾಮೀಣ ಭಾಗಗಳ ಸಮಗ್ರ ಪ್ರಗತಿಗಾಗಿ ಇನ್ನಷ್ಟು ಬದ್ಧತೆಯಿಂದ ಕಾರ್ಯನಿರ್ವಹಿಸುವುದಾಗಿ ತಿಳಿಸಿದರು. ತವರು ಜಿಲ್ಲೆಯ ಜನರ ಪ್ರೀತಿ, ವಿಶ್ವಾಸ ಮತ್ತು ಆಶೀರ್ವಾದವೇ ತಮ್ಮ ಶಕ್ತಿಯಾಗಿದ್ದು, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಮೂಲಕ ಜನಪರ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಶ್ರಮಿಸುವುದಾಗಿ ಅವರು ಹೇಳಿದರು. ಬೀದರ್ನ ಮನ್ನೆಖೇಳಿ ಗ್ರಾಮದಲ್ಲಿರುವ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಶಾಸಕ ಡಾ ಶೈಲೇಂದರ್ ಬೆಲ್ದಾಳೆ ಭೇಟಿ ನೀಡಿ ಆಸ್ಪತ್ರೆಯ ವೈದ್ಯಕೀಯ ಸೇವೆಗಳು ಹಾಗೂ ತುರ್ತು ಚಿಕಿತ್ಸಾ ವ್ಯವಸ್ಥೆಯನ್ನು ಪರಿಶೀಲಿಸಿದರು. ಇತ್ತೀಚೆಗೆ ಆಸ್ಪತ್ರೆಯಲ್ಲಿ ಹೆರಿಗೆ ಪಡೆದ ಮಹಿಳೆಯೊಬ್ಬರು ಹೆರಿಗೆ ನಂತರ ತೀವ್ರ ರಕ್ತಸ್ರಾವಕ್ಕೆ ಒಳಗಾಗಿ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾ ಆಸ್ಪತ್ರೆಗೆ ಕರೆದೊಯ್ಯುವ ಮಾರ್ಗ ಮಧ್ಯೆ ಮೃತಪಟ್ಟಿರುವ ಘಟನೆ ಹಿನ್ನೆಲೆಯಲ್ಲಿ ಅವರು ಆಸ್ಪತ್ರೆಗೆ ಭೇಟಿ ನೀಡಿದರು. ಘಟನೆಗೆ ಸಂಬಂಧಿಸಿದಂತೆ ಆಸ್ಪತ್ರೆಯ ಚಿಕಿತ್ಸಾ ವ್ಯವಸ್ಥೆ, ತುರ್ತು ವೈದ್ಯಕೀಯ ಸೌಲಭ್ಯಗಳು ಹಾಗೂ ಸಿಬ್ಬಂದಿಯ ಕಾರ್ಯನಿರ್ವಹಣೆ ಕುರಿತು ಅಧಿಕಾರಿಗಳಿಂದ ಸಂಪೂರ್ಣ ಮಾಹಿತಿ ಪಡೆದರು. ಈ ವೇಳೆ ಘಟನೆ ಕುರಿತು ಗಂಭೀರವಾಗಿ ಪರಿಗಣಿಸಿರುವ ಶಾಸಕರು ಯಾವುದೇ ರೀತಿಯ ನಿರ್ಲಕ್ಷ್ಯ ಕಂಡು ಬಂದಲ್ಲಿ ಸಂಬಂಧಿಸಿದ ವೈದ್ಯರು ಹಾಗೂ ಸಿಬ್ಬಂದಿಯ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮೇಲಾಧಿಕಾರಿಗಳಿಗೆ ಸೂಚಿಸಿದರು. ಅಲ್ಲದೆ ಇಂತಹ ದುರ್ಘಟನೆಗಳು ಮರುಕಳಿಸದಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಹಾಗೂ ತುರ್ತು ಚಿಕಿತ್ಸಾ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಮೃತ ಮಹಿಳೆಯ ನಿಧನಕ್ಕೆ ಸಂತಾಪ ಸೂಚಿಸಿದ ಅವರು, ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವ ಶಕ್ತಿ ಮತ್ತು ಧೈರ್ಯ ದೊರೆಯಲಿ ಎಂದು ಪ್ರಾರ್ಥಿಸಿದರು. ಆಸ್ಪತ್ರೆಯಲ್ಲಿ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಅವರು ಭರವಸೆ ನೀಡಿದರು. ಶಿಲ್ಪ ಮೇಡಮ್ ಇಲ್ಲ ಈಗ ರಾತ್ರಿ ನೈಟ್ ಡ್ಯೂಟಿ ಇರ್ತಮ್ಮ. ಅವತ್ತು ಮಾಡಿ ಅವ್ರಿಗೆ ಹ್ಯಾಂಡಲ್ ಮಾಡಿದ್ರು.
और वेरे डॉक्टर सारे डॉक्टर ಬೇರೆ ಸರ್ ಏನು ಯಾರ ಹೊಂಟರು ಈಗ ಫೋನ್ ಮಾಡಿದ್ರಲ್ಲ ಯಾರಿಗೆ ಈಗ ಬೇರೆ ಸಬ್ಪೆಡಿಟೇಷನ್ ಡ್ಯೂಟಿ ಡಾಕ್ಟರ್ ಈ ಕ್ವಾರ್ಟರ್ಸ್ ಅದ ಇದೆ ಪೇಷಂಟ್ ಯಾವ್ದಿತ್ತು ನಾನು ಕೆಲ ಚೆಕಪ್ ಮಾಡಿ ಸರ್ ಪ್ರೈವೇಟ್ ಕೂಡ ತರಿಸ್ಕೊಂಡ್ರೆ ಸರ್ ಜನನಿ ಹಾಸ್ಪಿಟಲ್ ನವಜೀವನ್ ಹಾಸ್ಪಿಟಲ್ ಶಿಫ್ ಹಾಸ್ಪಿಟಲ್ ಎಲ್ಲ ಕಡೆ ತೋರಿಸ್ಕೊಂಡ್ರೆ ಸರ್ ಬಟ್ ಡೆಲಿವರಿ ಟೈಮಿಗೆ ಇನ್ನೇ ಹೈವೇ ಅದ ಇದು ಎಲ್ಲ ನೀವೇ ಯಾರು ಸೈನ್ ಮಾಡಿದ್ರಲ್ರಿ ಇವತ್ತ ಇಷ್ಟು ಕುಮೇರ ಯಾರು ಸಂಡೇ ಆಕ್ಸಿಡೆಂಟ್ ಹಾಕ್ಬೋದ್ರ ಸಂಡೇ ಡ್ಯೂಟಿ ಅದಲ್ಲ ಇಲ್ಲ ಸರ್ ಸಂಡೇ ಆನ್ ಇದ್ದಂಗ ಸಿಗ್ನೇಚರ್ ಸರ್ ಯಾರು ಡೂಪ್ಲಿಕೇಟ್ ಸಿಗ್ನೇಚರ್ ಹೊಡೆದಿಲ್ಲ ಕಮಲಬೇ ನೀವೇ ಯಾರು ರ ಕ ಏನೋ ಮಂಚಿ ಬಂದಂಗೆ ಬರ್ರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಚುನಾಯಿತ ಪ್ರಧಾನಿಯಾಗಿ 12 ವರ್ಷ 15 ದಿವಸ ಎಂದರೆ ಸುಮಾರು 4399 ದಿನಗಳ ಆಡಳಿತ ಪೂರೈಸಿ ಭಾರತ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರ 4398 ದಿನಗಳ ಮೀರಿಸಿ ಇತಿಹಾಸ ಸೃಷ್ಟಿಸಿದ್ದಾರೆ. ಅವರ 12 ವರ್ಷದ ಸಾಧನೆ ಅಪಾರವಾಗಿದೆ ಎಂದು ಕೇಂದ್ರದ ಮಾಜಿ ಸಚಿವ ಭಗವಂತ್ ಖೂಬಾ ಅವರು ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು 2014ಕ್ಕಿಂತ ಮೊದಲು 125 ಕೋಟಿ ಭಾರತದ ಜನರು ಆತಂಕದಲ್ಲಿದ್ದು ವಿಶ್ವಾಸವನ್ನು ಕಳೆದುಕೊಂಡಿದ್ದರು. ಅಂತಹ ಸಮಯದಲ್ಲಿ ನರೇಂದ್ರ ಮೋದಿಯವರು ಭಾರತದ ಜನರಿಗೆ ಭರವಸೆಯನ್ನು ಮೂಡಿಸಿ ವಿಶ್ವಾಸ ಗಳಿಸಿ ಮೊಟ್ಟಮೊದಲ ಕಾಂಗ್ರೆಸ್ ತರ ಪಕ್ಷದಿಂದ ಬಹುಮತ ಹೊಂದಿ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ಇದೀಗ ಭಾರತದ ಭೂಭಾಗದ 75% ಎನ್ಡಿಎ ಪಕ್ಷ ಆಡಳಿತದಲ್ಲಿದೆ ಎಂದರು. ಜವಾಹರಲಾಲ್ ಅವರ ತಪ್ಪು ನೀತಿಗಳಿಂದ ದೇಶದಲ್ಲಿ ಅನೇಕ ಸಮಸ್ಯೆಗಳು ಉದ್ಭವಿಸಿದವು. ಆ ಜ್ವಲಂತ ಸಮಸ್ಯೆಗಳಿಗೆ ನರೇಂದ್ರ ಮೋದಿ ಅವರು ಪರಿಹರಿಸಿದ್ದಾರೆ. ಇದೀಗ 25 ಕೋಟಿ ಬಡವರು ಬಡತನ ರೇಖೆಗಿಂತ ಮೇಲೆ ಬಂದಿದ್ದಾರೆ. 81 ಕೋಟಿ ಜನರಿಗೆ ಪ್ರಧಾನಮಂತ್ರಿ ಅನ್ನ ಯೋಜನೆ ಮೂಲಕ ಪಡಿತರ ದೊರೆಯುತ್ತಿದೆ. ರೈತರಿಗೆ ನಿರಂತರವಾಗಿ ಗೊಬ್ಬರ, ಬೀಜ, ಕೀಟನಾಶಕ ವಸ್ತುಗಳು ಯಾವುದೇ ರೀತಿಯ ಕೊರತೆ ಇಲ್ಲ. ಎಂಎಸ್ ಸ್ವಾಮಿನಾಥನ್ ನೀಡಿರುವ ವರದಿಯನ್ನು ಸಂಪೂರ್ಣವಾಗಿ ಅನುಷ್ಠಾನಗೊಳಿಸಿ ಎಂಎಸ್ಪಿ ಬೆಲೆಯನ್ನು ಹೆಚ್ಚಿಸಲಾಗಿದೆ. ಬೆಳೆ ನಾಶವಾದ ರೈತರಿಗೆ ಫಸಲ ಭೀಮಾ ಯೋಜನೆಯಡಿಯಲ್ಲಿ ಪರಿಹಾರ ನೀಡಲಾಗಿದೆ ಎಂದು ಅವರು ತಿಳಿಸಿದರು. ಬಡ ಮಹಿಳೆಯರಿಗಾಗಿ 12 ಕೋಟಿಗಿಂತ ಹೆಚ್ಚು ಉಜ್ವಲ ಯೋಜನೆ ಅಡಿಯಲ್ಲಿ ಗ್ಯಾಸ್ ನೀಡಲಾಗಿದೆ. 12 ಕೋಟಿಗಿಂತ ಹೆಚ್ಚು ಶೌಚಾಲಯಗಳನ್ನು ನಿರ್ಮಾಣ ಮಾಡಲಾಗಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮುಖಾಂತರ 4 ಕೋಟಿ ಜನರಿಗೆ ಪಕ್ಕಾ ಮನೆ ಕಟ್ಟಿಸಿಕೊಡಲಾಗಿದೆ ಎಂದು ಅವರು ಹೇಳಿದರು. ನರೇಂದ್ರ ಮೋದಿಯವರು 25 ವರ್ಷಗಳಿಂದ ಒಂದು ಸರ್ಕಾರದ ಮುಖ್ಯಸ್ಥರಾಗಿ ಇಡೀ ವಿಶ್ವದಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಮೊಟ್ಟ ಮೊದಲಿಗೆ ಅನ್ನುವಂತ ಹೆಗ್ಗಳಿಕೆಯನ್ನು ಪಡೆದಂತ ನರೇಂದ್ರ ಮೋದಿ ಅವರು ಅದರಲ್ಲಿ ಕಳೆದ 12 ವರ್ಷ 15 ದಿವಸಗಳಾದ್ರೆ ಹೆಚ್ಚು ಕಡಿಮೆ 4399 ದಿನಗಳನ್ನು ಪೂರೈಸಿ ಭಾರತದ ಮೊದಲನ ಪ್ರಧಾನಿಯಾದಂತ ಜವಾಹರಲಾಲ್ ನೆಹರು ಅವರ 4398 ದಿವಸಗಳ ಚುನಾಯಿತ ಪ್ರಧಾನಮಂತ್ರಿಯಾಗಿ ಅವರ ಒಂದು ದಿವಸಗಳನ್ನು ಮೀರಿ ಪ್ರಧಾನಮಂತ್ರಿಗಳು ಇವತ್ತು ಚುನಾಯಿತ ಪ್ರಧಾನಮಂತ್ರಿಯಾಗಿ ಇತಿಹಾಸವನ್ನು ಸೃಷ್ಟಿಯನ್ನು ಮಾಡಿದ್ದಾರೆ. ತುಲನೆ ಮಾಡುವುದು ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಜವಾಹರಲಾಲ್ ನೆಹರು ಅವರ ನರೇಂದ್ರ ಮೋದಿ ಅವರ ಎದುರುಗಿದು ನಗಣ್ಯ. ಕಾರಣ 1952ರಲ್ಲಿ ಜವಾಹರಲಾಲ್ ನೆಹರು ಮೊಟ್ಟ ಮೊದಲಿಗೆ ಚುನಾವಣೆ ಎದುರಿಸಿ ಪ್ರಧಾನಮಂತ್ರಿ ಆದ ಸಮಯದಲ್ಲಿ ಆಗಾಗಲೇ ನಿಯುಕ್ತಿಯಾದಂತ ಪ್ರಧಾನಮಂತ್ರಿ ಆಗಿದ್ರು. ಮತ್ತೆ 1952ರಲ್ಲಿರುವಂತಹ ಪರಿಸ್ಥಿತಿಗೂ ಅಂದಿನ ವಿರೋಧ ಪಕ್ಷದ ಶಕ್ತಿಗೂ ಮತ್ತು 2014ರ ಪರಿಸ್ಥಿತಿ ಮತ್ತು ವಿರೋಧ ಪಕ್ಷಗಳ ಶಕ್ತಿಗೂ ಅಜಗಜಾಂತರ ವ್ಯತ್ಯಾಸ.
2052ರಲ್ಲಿ ಭಾರತದ ಜನಸಂಖ್ಯೆ ಕೇವಲ 36 ಕೋಟಿ ಮಾತ್ರ ಇತ್ತು. 17 ಕೋಟಿ ಮತದಾರರಿದ್ರು ಮತ್ತು ವಿರೋಧ ಪಕ್ಷಗಳು ಕೇವಲ 53 ವಿರೋಧ ಪಕ್ಷಗಳು ರಾಜಕೀಯ ವಿರೋಧ ಪಕ್ಷಗಳಾಗಿದ್ದವು. ಸ್ವಾತಂತ್ರ್ಯದ ನಂತರ ಸಹಜವಾಗಿ ಸ್ವತಂತ್ರ ಜನ ಉತ್ಸವದಲ್ಲಿ ಯಾವುದೇ ವಿರೋಧ ಆಗಲಾರ್ದೇನೆ ಅಂದಿನ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ರು ನೆಹರು. ಆದರೆ 2014ರಲ್ಲಿ ಪರಿಸ್ಥಿತಿ ವಿಪರೀತವಾಗಿತ್ತು. ದೇಶದ 125 ಕೋಟಿ ಸಂಪೂರ್ಣವಾಗಿ ತಮ್ಮ ಭವಿಷ್ಯದ ಆತಂಕದಲ್ಲಿದ್ರು, ವಿಶ್ವಾಸವನ್ನ ಕಳೆದುಕೊಂಡಿದ್ರು. ಅಂತಹ ಸಮಯದಲ್ಲಿ ನರೇಂದ್ರ ಮೋದಿಯವರು ದೇಶದ 125 ಕೋಟಿ ಜನರಿಗೆ ಭರವಸೆಯನ್ನ ಮೂಡಿಸಿ, ವಿಶ್ವಾಸವನ್ನ ಕೊಟ್ಟು, ವಿಶ್ವಾಸವನ್ನ ಗಳಿಸಿ ಮೊಟ್ಟ ಮೊದಲ ಕಾಂಗ್ರೆಸ್ಸೇತರ ಸಂಪೂರ್ಣ ಬಹುಮತ ಹೊಂದಿದಂತ ಯಾವುದಾದರೂ ಪ್ರಧಾನಮಂತ್ರಿ ಆಯ್ಕೆ ಆಗಿದ್ದಾರೆ ಅಂದ್ರೆ ಅದು ಕೇವಲ ನರೇಂದ್ರ ಮೋದಿಯವರು ಮಾತ್ರ. ಬಸವಾದಿ ಶರಣರ ಹೆಸರಿನಲ್ಲಿ ಆಯೋಜಿಸಲಾಗಿರುವ ಹಿಂದೂ ಸಮಾವೇಶವನ್ನು ಖಂಡಿಸಿ ನಡೆಸಲು ಉದ್ದೇಶಿಸಿರುವ ಪ್ರತಿಭಟನೆಯ ಪೂರ್ವಭಾವಿ ಸಭೆಯಲ್ಲಿ ಲಿಂಗಾಯತ್ ಮುಖಂಡರ ನಡುವೆ ವೇದಿಕೆ ಮೇಲೆಯೇ ಮಾತಿನ ಚಕಮಕಿ ನಡೆದ ಘಟನೆ ನಡೆದಿದೆ. ಸಭೆಯ ವೇಳೆ ಮಾತನಾಡುವ ಅವಕಾಶ ಮತ್ತು ಮೈಕ್ ಬಳಕೆಯ ವಿಚಾರವಾಗಿ ಮುಖಂಡರಾದ ಬಸವರಾಜ್ ಧನ್ನೂರ್ ಹಾಗೂ ಶುಷಣ್ಣಪ್ಪ ಹುಗ್ಗಿ ಪಾಟೀಲ್ ನಡುವೆ ವಾಗ್ವಾದ ಉಂಟಾಯಿತು. ಆರಂಭದಲ್ಲಿ ಸಣ್ಣ ಮಟ್ಟದಲ್ಲಿ ನಡೆದ ಮಾತಿನ ಚರ್ಚೆ ಬಳಿಕ ತೀವ್ರ ಸ್ವರೂಪ ಪಡೆದುಕೊಂಡು ಕೆಲ ಕಾಲ ಸಭೆಯಲ್ಲಿ ಗೊಂದಲ ನಿರ್ಮಾಣವಾಯಿತು. ಸಭೆಯಲ್ಲಿ ಉಪಸ್ಥಿತರಿದ್ದ ಇತರ ಮುಖಂಡರು ಹಾಗೂ ಶ್ರೀಗಳ ಮಧ್ಯಪ್ರವೇಶಿಸಿ ಇಬ್ಬರನ್ನು ಸಮಾಧಾನಪಡಿಸಿದ ಬಳಿಕ ಪರಿಸ್ಥಿತಿ ತಿಳಿಗೊಂಡಿತು. ನಂತರ ಸಭೆ ಮುಂದುವರಿದು ಬಸವಾದಿ ಶರಣರ ತತ್ವಗಳಿಗೆ ವಿರುದ್ಧವಾಗಿ ನಡೆಯುತ್ತಿರುವ ಹಿಂದೂ ಸಮಾವೇಶವನ್ನು ಖಂಡಿಸಿ ಪ್ರತಿಭಟನೆ ನಡೆಸುವ ಕುರಿತು ಚರ್ಚೆ ನಡೆಸಲಾಯಿತು. ಬಸವದ್ರೋಹಿಗೆ ಖಂಡನೆ ಮಾಡುವಂತ ಸಭೆ. RSS ಅವರು ಚಿಂತನೆ ಮಾಡ್ತಾರಂತೆ, ಒಂದೊಂದು ಮಂತ್ ಟುಗೆದರ್ ಅವರು ವಿಚಾರ ಮಾಡ್ತಾರೆ. ನಾವು ವಿಶ್ವ ಧರ್ಮದವರು 5 ನಿಮಿಷ ಮಾತಾಡೋದು, 2 ನಿಮಿಷ ಮಾತಾಡೋದು. ಕರ್ನಾಟಕ ಸರ್ಕಾರದ ಶಕ್ತಿ ಯೋಜನೆಯಂತೆ ಮಹಿಳೆಯರು ಮತ್ತು ತೃತೀಯ ಲಿಂಗಿಯಗಳಿಗೆ ಉಚಿತ ಬಸ್ ಪ್ರಯಾಣದ ಅವಕಾಶ ಕಲ್ಪಿಸುವ ಪ್ರಿಯದರ್ಶಿನಿ ಯೋಜನೆಗೆ ಕೇರಳ ಸರ್ಕಾರ ಇಂದು ಚಾಲನೆ ನೀಡಿದೆ. ತಂಪನೂರ್ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಈ ಯೋಜನೆಯನ್ನು ಮುಖ್ಯಮಂತ್ರಿ ವಿ.ಡಿ. ಸತೀಶನ್ ಉದ್ಘಾಟಿಸಿದರು. ಸಂಪೂರ್ಣವಾಗಿ ಮಹಿಳಾ ಸಿಬ್ಬಂದಿಯೇ ನಿರ್ವಹಿಸಿದ ಬಸ್ನಲ್ಲಿ ಮುಖ್ಯಮಂತ್ರಿ ಸೇರಿದಂತೆ ಇನ್ನಿತರ ಗಣ್ಯರು ಬಸ್ ನಿಲ್ದಾಣದಿಂದ ಸಚಿವಾಲಯದವರೆಗೂ ಬಸ್ನಲ್ಲಿ ತೆರಳಿದರು. ಈ ಯೋಜನೆಯಡಿ ಮಹಿಳೆಯರು ಮತ್ತು ತೃತೀಯ ಲಿಂಗಿಗಳು ಕೇರಳ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕೆಎಸ್ಆರ್ಟಿಸಿ ನಡೆಸುವ ಸಾಮಾನ್ಯ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣಿಸಬಹುದು. ರಾಜ್ಯದಾದ್ಯಂತ ಸುಮಾರು 3125 ಸಾಮಾನ್ಯ ಬಸ್ಗಳು ಈ ಯೋಜನೆಯ ವ್ಯಾಪ್ತಿಗೆ ಬರಲಿವೆ. ಸಾಮಾನ್ಯ ಸಿಟಿ, ಆರ್ಡಿನರಿ, ಲಿಮಿಟೆಡ್ ಸ್ಟಾಪ್, ಟೌನ್ ಟು ಟೌನ್, ಪಾಯಿಂಟ್ ಟು ಪಾಯಿಂಟ್ ಹಾಗೂ ಗ್ರಾಮವಡಿ ಸೇರಿದಂತೆ 7 ವಿಭಾಗದ ಬಸ್ಗಳಲ್ಲಿ ಉಚಿತ ಪ್ರಯಾಣ ಸೌಲಭ್ಯ ದೊರೆಯಲಿದೆ. ಪ್ರಯಾಣಿಕರಿಗೆ ಗುರುತಿಸಲು ಅರ್ಹ ಬಸ್ಗಳ ಮೇಲೆ ವಿಶಿಷ್ಟ ಸ್ಟಿಕ್ಕರ್ಗಳನ್ನು ಅಳವಡಿಸಲಾಗಿದೆ. ಈ ಯೋಜನೆ ಮಹಿಳೆಯರ ಸಬಲೀಕರಣದತ್ತ ಮಹತ್ವದ ಹೆಜ್ಜೆ ಆಗಿದೆ ಎಂದು ಮುಖ್ಯಮಂತ್ರಿ ಸತೀಶನ್ ಹೇಳಿದ್ದಾರೆ. ಇದು ಮಹಿಳೆಯರಿಗೆ ನೀಡುತ್ತಿರುವ ದಾನವಲ್ಲ, ಅವರ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೆ ನೆರವಾಗಲಿದೆ. ಯೋಜನೆಯಿಂದ ಕೆಎಸ್ಆರ್ಟಿಸಿ ಆಗುವ ವೆಚ್ಚವನ್ನು ರಾಜ್ಯ ಸರ್ಕಾರವೇ ಭರಿಸಲಿದೆ. ಖಾಸಗಿ ಬಸ್ಗಳಿಗೂ ಯಾವುದೇ ತೊಂದರೆ ಆಗದಂತೆ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಲಿದೆ ಎಂದು ಮುಖ್ಯಮಂತ್ರಿ ಭರವಸೆ ನೀಡಿದ್ದಾರೆ.
ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.